ಆತ್ಮೀಯ ವೀಕ್ಷಕರೇ, ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿದ್ದೇವೆ. ಚಂಪಾಷಷ್ಠಿ ಮಹಾರಥೋತ್ಸವದ ಸಂಭ್ರಮ. ಇವತ್ತು ಪಂಚಮಿ ರಥೋತ್ಸವ, ನಾಳೆ ಬ್ರಹ್ಮರಥೋತ್ಸವ ನಡೆಯಲಿಕ್ಕಿದೆ. ಈ ಒಂದು ಪರಿಸರ ವಿವಿಧ ಮಳಿಗೆಗಳಿಂದ ಕೂಡ ತುಂಬಿದೆ. ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ಕೃಷಿ ವಸ್ತು ಪ್ರದರ್ಶನ ಇದೆ. ಈ ಬಾರಿಯೂ ಇದೆ. ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, CPC ಅದೇ ರೀತಿಯಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಇದು ಏರ್ಪಾಡಾಗಿರುವಂಥದ್ದು ತಾವು ಗಮನಿಸ್ತಾ ಇದ್ದೀರಿ. ಇದು ಕೃಷಿ ಮೇಳದ ಪರಿಸರದಲ್ಲಿ ನಾವಿರುವಂಥದ್ದು. ಪೂಜಾ ಶ್ರೀ, ವಿಶೇಷವಾಗಿ ಇದು CPCRI ನೆಟ್ಟಣಕ್ಕೆ ಸಂಬಂಧಪಟ್ಟ ಆಗಿರುವಂತಹ ಕಿದುವಿನಲ್ಲಿರುವಂತಹ ಅವರ ಸಂಶೋಧನಾ ಕೇಂದ್ರ ಏನಿದೆ ಅದರ ಮಳಿಗೆ. ವಿವಿಧ ತಳಿ ಅಡಿಕೆಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಶ್ರೀಮಂಗಲ ಅಡಿಕೆ ನೆಟ್ಟಿರುವಂತಹ ಜೊತೆಗೆ ಸ್ವರ್ಣಮಂಗಳವನ್ನು ಇಟ್ಟಿರುವಂತಹ ಜೊತೆಗೆ ಸುಮಂಗಲವನ್ನು ಇಟ್ಟಿರುವಂತಹ ಜೊತೆಗೆ ಮೋಹಿತ್ ನಗರವನ್ನು ಇಟ್ಟಿರುವಂತಹ ಜೊತೆಗೆ ತೆಂಗಿನಕಾಯಿಗಳನ್ನು ನೋಡ್ತಾ ಇರಬಹುದು ನೀವು. ಕಲ್ಪದೇನು ದೊಡ್ಡದಾಗಿರುವಂತಹ ತೆಂಗಿನಕಾಯಿಗಳು, ಜೊತೆಗೆ ಕೇರಳಂ, ಹೌದು ಇದು ಕೂಡ ಅಷ್ಟೇ ವೆರೈಟಿ ಆಗಿರುವಂತಹ ಬೊಂಡಗಳನ್ನ ಇಟ್ಟಿರುವಂತಹ, ಜೊತೆಗೆ ಇಲ್ಲಿ ಕೂಡ ಹಾಗೆ ಚಂದ್ರಕಲ್ಪ ಇಟ್ಟಿರುವಂತಹದ್ದು, ಜೊತೆಗೆ ಇಲ್ಲಿ ಕೂಡ ಅಷ್ಟೇ ಒಂಥರ ಡಿಫ್ರೆಂಟ್ ಆಗಿರುವಂತಹದ್ದು, ಸಣ್ಣದಾಗಿರುವಂತಹದ್ದು ಲಕಾಡೈ ಮೈಕ್ರೋಟಾಲ್. ಜೊತೆಗೆ ಇಲ್ಲಿ ಕೂಡ ಅಷ್ಟೇ ಕೇರಸಂಕರ. ಇದು ಕೂಡ ಅಷ್ಟೇ ವೆರೈಟಿ ಆಗಿರುವಂತಹ ತೆಂಗಿನ ಗಿಡಗಳ ಕಾಯಿಗಳನ್ನು ಇಟ್ಟಿರುವಂತಹ, ಜೊತೆಗೆ ಇಲ್ಲಿ ಚಂದ್ರಶಂಕರ ಅನ್ನುವಂತಹ ತೆಂಗಿನಕಾಯಿಗಳನ್ನು ಇಟ್ಟಿರುವಂತಹದ್ದು, ಜೊತೆಗೆ ನಮ್ಮೂರಿನ ತೆಂಗಿನಕಾಯಿಗಳು ಆಲ್ಮೋಸ್ಟ್ ಇದು ಮದ್ದುಗಳಿಗೆ ಕೂಡ ಯೂಸ್ ಆಗುತ್ತೆ. ಇಲ್ಲಿ ಕೂಡ ಅಷ್ಟೇ ನಾವು ಆಡು ಭಾಷೆಯಲ್ಲಿ ಕೂಂದ್ರಿ ಅಂತ ಹೇಳ್ತೇವೆ. ಅದು ಕೂಂದ್ರಿಯಲ್ಲಿ ಸ್ವಲ್ಪ ರೆಡ್ ಕಲರ್ ಅಲ್ಲಿ ಬರುತ್ತೆ. ಅದರಲ್ಲಿ ಇದು ಕಲ್ಪಜ್ಯೋತಿ ಅನ್ನುವಂತಹ, ಜೊತೆಗೆ ಇಲ್ಲಿ ಅಡಿಕೆಗಳನ್ನು ಇಟ್ಟಿರುವಂತಹದ್ದು, ಮಂಗಳ ಸ್ಯಾಂಪಲ್, ಜೊತೆಗೆ ಇಲ್ಲಿ ಕೂಡ ಅಷ್ಟೇ ಆರೆಂಜ್ ಡ್ರಾಪ್ ಅಂತ ಇಟ್ಟಿರುವಂತಹದ್ದು. ಇದು ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಇರುವಂತಹ ಮಳಿಗೆ. ಅದರ ಜೊತೆಗೆ ಬೆಳೆ ಸಮೀಕ್ಷೆ ಮೊಬೈಲ್ ಆ್ಯಪ್ ಎನ್ನುವ ಒಂದು ಸೆಲ್ಫಿ ಪಾಯಿಂಟನ್ನು ಕೂಡ ಇಲ್ಲಿ ತೆರೆಯಲಾಗಿದೆ. ನನ್ನ ಬೆಳೆ ನನ್ನ ಹಕ್ಕು ಅಂತ ಒಂದು ಸೆಲ್ಫಿ ಪಾಯಿಂಟ್ ಇದೆ. ಜೊತೆಗೆ ಈ ಒಂದು ಕೃಷಿ ಇಲಾಖೆಯ ಈ ಮಳಿಗೆಯಲ್ಲಿ ಬೇರೆ ಬೇರೆ ಗಿಡಗಳನ್ನು, ತೊಗರಿ, ಕಡಲೆ, ರಾಗಿ, ಸಜ್ಜೆ, ಧಾನ್ಯಗಳ ಸಸಿಗಳನ್ನು, ನೆಲಗಡಲೆ, ಹೆಸರು, ಸೆಣಬು, ಹಸಿರೆಲೆ ಬೀಜ, ಹೀಗೆ ವಿನೂತನವಾದಂತಹ ಈ ಒಂದು ಪಾರಂಪರಿಕವಾದಂತಹ ಗಿಡಗಳನ್ನು ಕೂಡ ಪ್ರದರ್ಶನಕ್ಕೆ ಇಡಲಾಗಿದೆ. ಜೊತೆಗೆ ಬೇರೆ ಬೇರೆಯ ಅವರ ಮಾಹಿತಿಗಳನ್ನು ಕೂಡ ನೀಡಲಾಗಿದೆ. ಸಾವಯವ ಕೃಷಿಯ ಜೀವಾಮೃತ, ಘನಜೀವಾಮೃತ, ಬೀಜಾಮೃತ, ಅಗ್ನಿಅಸ್ತ್ರ, ಬ್ರಹ್ಮಾಸ್ತ್ರ, ನೀಮಾಸ್ತ್ರ, ಹೀಗೆ ಸಸ್ಯ ಪೋಷಕಾಂಶಗಳ ಕೊರತೆಯ ಲಕ್ಷಣಗಳು, ಮಾಹಿತಿಗಳನ್ನು ಕೂಡ ಈ ಒಂದು ಕೃಷಿ ಇಲಾಖೆಯ ಮಳಿಗೆಯಲ್ಲಿ ಇಡಲಾಗಿದೆ. ಇದು ತೋಟಗಾರಿಕಾ ಇಲಾಖೆಯ ಮಳಿಗೆ. ಇಲ್ಲೂ ಕೂಡ ವಿವಿಧ ತೋಟಗಾರಿಕಾ ಬೆಳೆಗಳನ್ನು, ಉತ್ಪನ್ನಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ತಾವು ಗಮನಿಸ್ತಾ ಇದ್ದೀರಿ. ಮೇಲ್ ಫ್ಲವರ್ ಆಯಿಲ್ ಫಾರ್ಮ್, ಫಿಮೇಲ್ ಫ್ಲವರ್ ಆಯಿಲ್ ಫಾರ್ಮ್, ಅದೇ ರೀತಿ ಮಾಹಿತಿಗಳು, ತಾಳೆ ಬೆಳೆ ಬೇಸಾಯ ಕ್ರಮಗಳು, ಆಯಿಲ್ ಫಾರ್ಮ್ ಬಂಚ್ ಅಂದರೆ ತಾಳೆ ಬೆಳೆ, ತೋಟಗಾರಿಕಾ ಬೆಳೆಗಳಾಗಿರುವಂತಹ ಕೊಕ್ಕೋ ಬೆಳೆ, ಅದೇ ರೀತಿಯಲ್ಲಿ ಬುಷ್ ಬ್ಲ್ಯಾಕ್ ಪೆಪ್ಪರ್ ಅಂದರೆ ಕರಿಮೆಣಸು, ಬೇರೆ ಬೇರೆ ಜಾತಿಯ ಕರಿಮೆಣಸನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ತಾವು ಗಮನಿಸ್ತಾ ಇದ್ದೀರಿ. ಪೊಪ್ಪುಳು ಎನ್ನುವಂಥ ಒಂದು ಬನಾನ, ಇದರ ಜೊತೆಗೆ ಸಾವಿರ ಕದಳಿ ಎನ್ನುವಂಥ ಒಂದು ಬಾಳೆ ಗೊನೆಯನ್ನು ತಾವು ಗಮನಿಸ್ತಾ ಇದ್ದೀರಿ. ಎಷ್ಟು ದೀರ್ಘವಾಗಿರುವಂಥ ಬಾಳೆ ಗೊನೆ ಅಂತ. ಫಿಲಿಪೈನ್ಸ್ ಕೋಕೋನೆಟ್ ಎನ್ನುವಂಥ ಒಂದು ಜಾತಿಯ ತೆಂಗು ತಾವು ಗಮನಿಸ್ತಾ ಇದ್ದೀರಿ, ಎಷ್ಟು ದೊಡ್ಡದಾಗಿ ಇದೆ ಎನ್ನುವಂಥದ್ದು. ಬೇರೆ ಬೇರೆ ಜಾತಿಯ ಹಣ್ಣುಗಳು, ಬೆಳೆಗಳು, ಬನಾನಾ ಆರ್ ಕಾವೇರಿ ಎನ್ನುವಂಥದ್ದು, ಪುನರ್ಪುಳಿ ಇದೆ, ಸ್ವೀಟ್ ಅಂಬಟೆ, ಕಾಕ್ ಜಾಮ್ ಫ್ರೂಟ್ ಇದೆ, ಎಲಿಫೆಂಟ್ ಪ್ಯಾಷನ್ ಫ್ರೂಟ್ ಇದೆ, ಇಂಡೋನೇಷಿಯನ್ ಗೋಲ್ಡನ್ ಪಪ್ಪಾಯ ಇದೆ, ತೈವಾನ್ ಪಪ್ಪಾಯ ಇದೆ, ರೋನಿಲ್ಲಾ ಫ್ರೂಟ್ ಇದೆ, ಸ್ವೀಟ್ ಕರಂಬೋಲಾ ಇದೆ. ಹೀಗೆ ಬೇರೆ ಬೇರೆ ರೀತಿಯ ಒಂದು ಹಣ್ಣುಗಳನ್ನು ಕೂಡ, ಬಿಂಬುಳಿ ತಾವು ಗಮನಿಸ್ತಾ ಇದ್ದೀರಿ, ಮಾಮೂಲಿ ಆಗಿರುವಂಥ ಬಿಂಬುಳಿ ಕೂಡ ಇಲ್ಲಿದೆ. ಅದೇ ರೀತಿ ಗೋಲ್ಡನ್ ಬಿಂಬುಳಿ, ಹೀಗೆ ಬೇರೆ ಬೇರೆ ಜಾತಿಯ ಹಣ್ಣುಗಳು, ತೋಟಗಾರಿಕಾ ಬೆಳೆಗಳನ್ನು ಕೂಡ ಈ ಒಂದು ತೋಟಗಾರಿಕಾ ಇಲಾಖೆಯ ಮಳಿಗೆಯಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಆತ್ಮೀಯರೇ, ನಮಗೆಲ್ಲ ಗೊತ್ತಿದೆ SRK ಲೈಡರ್ಸ್ ಎನ್ನುವಂಥ ಒಂದು ಕೃಷಿ ಉತ್ಪನ್ನ ಮಳಿಗೆ ಏನಿದೆ ಅದು ಇವತ್ತು ಜಗತ್ತು ವಿಖ್ಯಾತ ಆಗಿರುವಂಥದ್ದು. ಕೇಶವ ಅವರಿದ್ದಾರೆ, ಅದರ ಮಾಲಕರು. ಈ ಒಂದು ಕೃಷಿ ಪ್ರದರ್ಶನ ಮಳಿಗೆಯಲ್ಲಿ ಅವರ ಸಂಸ್ಥೆ ಕೂಡ ಇದೆ. ಏನು ಹೇಳ್ತಾರೆ ಕೇಳೋಣ. ಕೇಶವಣ್ಣ ನಮಸ್ತೆ. ಚಂಪಾಷಷ್ಠಿಯ ದಿನದಂದು ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಸ್ಟಾಲನ್ನು ತೆರೆದಿದ್ದೇವೆ. ಇಲ್ಲಿ ನಮ್ಮ ಕೃಷಿ ಉಪಕರಣಗಳು ಹಾಗೂ ಅಲ್ಯೂಮಿನಿಯಂ ಏಣಿಗಳನ್ನು ಪ್ರದರ್ಶನಕ್ಕಿಟ್ಟಿದ್ದೇವೆ.
ಇದರ ಜೊತೆಗೆ ಇನ್ನಿತರ ಅನೇಕ ಮಳಿಗೆಗಳು, ಇಲಾಖೆಗಳ ಮಳಿಗೆಗಳು ಎಲ್ಲವೂ ಕೂಡ ಇದೆ ಇಲ್ಲಿ ಕೃಷಿಕರಿಗೆ ಪೂರಕವಾದ ಎಲ್ಲವೂ ಕೃಷಿಕರಿಗೆ ಕೃಷಿ ಸಲಕರಣೆಗಳ ಪೂರಕವಾಗಿರುವಂಥ ಮಳಿಗೆಗಳು ಇಲ್ಲಿ ಇರುವಂಥದ್ದು. ತುಂಬ ಕೃಷಿಕರು ಬರ್ತಾ ಇದ್ದಾರೆ ಆರಂಭ ಆಗಬೇಕಷ್ಟೇ. ಇವತ್ತು ಪಂಚಮಿ ದಿನ ಜನ ಬರುವಂಥ ಲಕ್ಷಣ ಕಾಣ್ತಾ ಇದೆ ಅಷ್ಟೇ. ಹೊತ್ತಾಗಲೇ ಇಲ್ಲ, ಹೊತ್ತಾದಾಗ ಜನ ಬರ್ಬೋದು ಅಂತ ನಮ್ಮ ನಿರೀಕ್ಷೆಯಲ್ಲಿ ನಾವು ಕಾಯ್ತಾ ಇದ್ದೇವೆ. ಥ್ಯಾಂಕ್ ಯು. ಈ ಒಂದು ಕೃಷಿ ಪ್ರದರ್ಶನ ಮಳಿಗೆಯಲ್ಲಿ ಅನೇಕ ಇಲಾಖೆಗಳಿರ್ಬೋದು ಅಥವಾ ನನಗಾಗಲೇ ಹೇಳಿದಾಗೆ ಕೇಂದ್ರೀಯ ತೋಟಗಾರಿಕಾ ಬೆಳೆಗಳು CP SRI ಕಿದು ನೆಟ್ಟಣ ಇದರ ಮಳಿಗೆ ಕೂಡ ಇದೆ. ನಮ್ಮೊಂದಿಗೆ ಇದರ ವಿಜ್ಞಾನಿ ಆಗಿರುವಂಥ ದಿವಾಕರ್ ಅವರಿದ್ದಾರೆ. ಹೇಗಿದೆ ಈ ಮಳಿಗೆ ವ್ಯವಸ್ಥೆ ಎಲ್ಲ? ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇನ್ನು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಷ್ಟೇ. ಈಗ ನಮ್ಮಲ್ಲೇನು ತೆಂಗು, ಅಡಿಕೆ ಮತ್ತು ಕೋಕೋಗೆ ಸಂಬಂಧಪಟ್ಟಂಗೆ ಮತ್ತು ಅದಲ್ಲದೆ ಪೋಸ್ಟ್ ಹಾರ್ವೆಸ್ಟ್ ಪ್ರಾಡಕ್ಟ್ಸ್, ವ್ಯಾಲ್ಯೂಡೆಡ್ ಪ್ರಾಡಕ್ಟ್ಸ್ ಏನೇನಿದೆ ತೆಂಗಲ್ಲಿ, ಸೊ ಅದ್ರ ಬಗ್ಗೆ ಒಂದು ರೈತರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಮಾಹಿತಿ ಕೊಡೋಣ ಅಂತ ಉದ್ದೇಶ. ಇಲ್ಲಿ ಗಮನಿಸ್ತಾ ಇದ್ದೀರಿ ಪಡ್ಪು ಫಿಶರಿ ಆ್ಯಂಡ್ ಹೋಮ್ ಪ್ರಾಡಕ್ಟ್ ಏನೆಲ್ಲ ಸಿಗುತ್ತೆ ಇಲ್ಲಿ? ನಮ್ಮಲ್ಲಿ ಗಡಿಮದ್ದು ಎಣ್ಣೆ ಹಾಗೂ ಉಪ್ಪಿನಕಾಯಿಗಳು, ಕೈ ಹುಳಿ, ಅದರಲ್ಲಿ ಸ್ಪೆಷಲ್ ಆಗಿ ಕೈ ಹುಳಿ ಉಪ್ಪಿನಕಾಯಿ, ಹಾಗೆ ಮತ್ತು ಚಟ್ನಿ ಪುಡಿ ನಾವೇ ಮನೆ, ಹಪ್ಪಳ, ಮರಗೆಣಸಿನ ಹಪ್ಪಳ, ಸೊ ಅದನ್ನೆಲ್ಲ ಐಟಮ್ ಸಿಗುತ್ತೆ. ಎಲ್ಲ ಕಡೆ ಹೋಗ್ತೀರಾ? ನಮ್ಮದು ಎಲ್ಲ ಕಡೆ ಈಗ ಮಾರ್ಕೆಟಿಂಗ್ ಉಂಟು, ಹಂಗೆ ಶಾಪ್ಗಳಿಗೆಲ್ಲ ಸಪ್ಲೈ ಮಾಡ್ತಾ ಇದ್ದೇವೆ. ಸರಿ. ಪೂಜಾಶ್ರೀ, ಕೃಷಿ ಮೇಳದಲ್ಲಿ ಮತ್ತೊಂದು ವಿನೂತನವಾದಂತಹ ಮಳಿಗೆಯನ್ನು ನೋಡ್ತಾ ಇದ್ದೀರಿ. ಇದು ನಮ್ಮ ಊರಿನದ್ದೇ, ಹೌದು. ಗ್ರಾಮ ಪಂಚಾಯತ್ ಬಳ್ಪ ಆದರ್ಶ ನೋಡ್ತಾ ಇರುವಾಗಲೇ ಸಂಜೀವಿನಿ ಗೊತ್ತಾಗುತ್ತೆ ನಮ್ಮ ಊರಿನಿದೆ ಅಂತ. ಮೊಟ್ಟೆಬಾಳೆ ಕಾಣಿಸ್ತಾ ಇರುವಂತಹದ್ದು. ಕೋಡಿಂಬಾಡಿದ ಓಕೆ. ಇದು ಕೊಂಬಾರು ದಾದ ಬರೋಣ ಅಕ್ಕ ಬಳ್ಳೆ ಚಿಪ್ಪಿದ ಐಟಮ್ಲು, ಶೋ ಪೀಸ್ಲು, ಬೊಕ್ಕ ಕೀ ಚೈನ್, ಬೊಕ್ಕ ಒಂದು ಟೀ ಕಪ್ಪು ಎಂಕಲನೆ ಪೂರ ಮಲ್ಪುಣ ಗ್ರೂಪ್ದಾಗ್ಲು ಪೂರ ಸೇರೊಂದು ಪೂರ ಮಲ್ಪುಣಾಗ್ಲು ದೆಕ್ 700, ಬೊಕ್ಕ ದೆಕ್ 500, ದೆಕ್ ಕುರ್ಚಿ ಚೇರ್ಲೆಗ್ ಬೊಕ್ಕ ಕೀ ಚೈನ್ಲೆಗ್ 50 ರೂಪಾಯಿ, ದೆಕ್ 80, ಶೋ ಪೀಸ್ 50 ರೂಪಾಯಿ ಲೆಕ್ಕ. ಇದು ಕಂಗದ ಪಾಲದ 100 ರೂಪಾಯಿ. ತರಕಿದ್ದೀರ ಗೊಬ್ಬರ ಬೇರೆ ಸಪ್ಪದ ಬೆಲೆ ಮಾತ್ರ ಬೆಲೆಗಳ ಇಲ್ಲ ರೆಡಿ ಒಂದು ದೇವರ ಮೋನೆ ಪಟಕಲ್ಲಿ ಪೊರಕೆ, ಬೇರೆ ಬೇರೆ ರೀತಿಯ ಪೊರಕೆಗಳಿದ್ದಾವೆ. ಇದು ದೇವರ ಕೋಣೆಯಲ್ಲಿ ಗುಡಿಸುವಂತಹ ಪೊರಕೆ, ತೆಂಗಿನ ಗರಿಯ ಇದು ಇಡಿಸುಡಿ. ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಇಲಾಖೆಯ ಸ್ಟಾಲ್ ಕೂಡ ಈ ಒಂದು ಕೃಷಿ ಪ್ರದರ್ಶನ ಮಳಿಗೆಯಲ್ಲಿದೆ. ನಮ್ಮೊಂದಿಗೆ ನಮ್ಮ ಊರಿನವರೇ ಗುತ್ತಿಕಾರನ ಪಶು ವೈದ್ಯರಾಗಿರುವಂಥ ಡಾಕ್ಟರ್ ವೆಂಕಟ ಚಲಪತಿ ಅವರಿದ್ದಾರೆ. ಸರ್, ಏನೆಲ್ಲ ಮಾಹಿತಿಗಳನ್ನು ನೀಡ್ತೀರಿ? ನಮ್ಮಲ್ಲಿ ಈಗ ಇಲಾಖೆಯಲ್ಲಿ ಸೌಲಭ್ಯಗಳ ಬಗ್ಗೆ ಈಗ 162 ಪಶು ಸಂಜೀವಿನಿ ಇರ್ಬೋದು, ಅಥವಾ ಈಗ ಹೆಣ್ಣು ಕರುಗಳಿಗೆ ಇಂಜೆಕ್ಷನ್ ಇದ್ರ ಬಗ್ಗೆ ಮಾಹಿತಿ, ಮತ್ತು ನಮ್ಮ ಇಲಾಖೆಯಲ್ಲಿ ಏನು ಸೌಲಭ್ಯ ಸಿಗ್ತದೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇರ್ತಕ್ಕಂಥ ಕೆಲವು ಬೋರ್ಡ್ಗಳನ್ನ ಡಿಸ್ಪ್ಲೇ ಮಾಡಿದ್ದೀವಿ. ಥ್ಯಾಂಕ್ ಯು.